ಭಾರತ ಮತ್ತು ಪಾಕಿಸ್ತಾನದ ನಡುವಣ ಯುದ್ಧದ ಕಾರ್ಮೋಡ ಮತ್ತು ಯುದ್ಧಕ್ಕೋಸ್ಕರ ಭಾರತದ ತಯಾರಿ, ಅದರಲ್ಲಿ ನಾಗರಿಕರ ಪಾಲ್ಗೊಳ್ಳುವಿಕೆ ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾಳೆಯ ಮಾಕ್ ಡ್ರಿಲ್. ಭಾರತ ಪಾಕ್ ನಡುವೆ ಉದ್ವಿಗ್ನ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಇಂಥ ಸಂದರ್ಭದಲ್ಲಿ ಪಂಜಾಬ್ನ ಅಮೃತ್ಸರ ಬಳಿ ಭಾರೀ ಸ್ಫೋಟಕ ವಸ್ತುಗಳು ಪತ್ತೆ. ಅದು ಕೂಡ ಹಾಗೆ ನೋಡಕ್ಕೆ ಹೋದರೆ ಬಾರ್ಡ್ರೆ. ಗುಪ್ತಚರ ಇಲಾಖೆ ಮಾಹಿತಿಯ ಮೇರೆಗೆ ಈಗ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ರಾಕೆಟ್ ಚಾಲಿತ ಗ್ರೆನೇಡ್, ವೈರ್ಲೆಸ್ ಟೆಲಿಕಮ್ಯುನಿಕೇಶನ್ ಸೆಟ್, ಹ್ಯಾಂಡ್ ಗ್ರೆನೇಡ್ ಎಲ್ಲ ಪತ್ತೆಯಾಗಿದೆ. ಟಬಾನಂಗಲ್ ಮತ್ತು ಕುಲಾರ್ ರಸ್ತೆಯ ಅರಣ್ಯ ಪ್ರದೇಶದಲ್ಲಿ ಕಾರ್ಯಾಚರಣೆ. ಕೂಂಬಿಂಗ್ ಅದು ಇದು ಎಲ್ಲ ಮಾಡ್ತಾರಲ್ಲ, ಯಾಕೆ ಮಾಡ್ತಾರಪ್ಪ ಇವರು ಅಂತ ಅನ್ಸುತ್ತೆ ನಿಮಗೆ. ನೆನ್ನೆ ನೋಡಿ ಒಂದು ಸಜೀವ ಬಾಂಬ್ಗಳು ಪತ್ತೆಯಾಗಿದ್ದು 5 ಇಲ್ಲಿ ಇವತ್ತು ಸಿಕ್ಕಿರೋದು. ಇದೆಲ್ಲ ನೋಡ್ತಾ ಇದ್ರೆ ನಾವು ಸುಮ್ಮನೆ ಇವ್ರನ್ನ ಕುತಂತ್ರಿ ಪಾಕ್ ಅನ್ನಲ್ಲ, ಇವ್ರ ನರಿ ಬುದ್ಧಿ ಗೊತ್ತಿದ್ದೇ ನಾವು ಅವ್ರನ್ನ ಇಷ್ಟೆಲ್ಲ ಹೇಳ್ತಕ್ಕಂಥದ್ದು. ಎಸ್, ನಾವು ನಮ್ಮ ಚರ್ಚೆಯ ಅಂತಿಮ ಹಂತಕ್ಕೆ ಬಂದಿದ್ದೀನಿ. ಎಲ್ಲರ ಒಪಿನಿಯನ್ ಒಂದೊಂದಾಗಿ ನಾನು ತೊಗೊಂಡ್ಬಿಡ್ತೀನಿ. ಹರಿ ಸರ್, ವಾಟ್ ಈಸ್ ಯುವರ್ ಪರ್ಸ್ನಲ್ ಒಪಿನಿಯನ್ ನೇರಾನೇರ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಬೇಕು ಅಂತನ ಈ ಸಂದರ್ಭದಲ್ಲಿ, ಅಥವಾ ಕೆಲವು ನಿರ್ದಿಷ್ಟ ಟಾರ್ಗೆಟ್ ಮಾತ್ರ ಸಾಕು ಅಂತ ಅನಿಸುತ್ತಾ ಸರ್? ಇಷ್ಟು ವರ್ಷಗಳು ನಾವು ಈ ಉಗ್ರವಾದಿತ್ವ ಅದು ಇದು ಅಂತ ಮಾತಾಡ್ತಿದ್ವಿ. ಕಾಶ್ಮೀರ ಇಶ್ಯೂ ಆ್ಯಂಡ್ ಆಲ್ ಎಲ್ಲಿಂದ ಶುರುವಾಗಿರೋದು? ಅದು ಪಾಕಿಸ್ತಾನದಿಂದ ಶುರುವಾಗಿದೆ. ಹೌದು, ಉಗ್ರವಾದಿಗಳನ್ನ ಇವತ್ತು ಕೊಲ್ಬೋದು, ಮತ್ತೆ ಉಗ್ರವಾದಿಗಳು ಬರ್ತಾ ಇರ್ತಾರೆ. ಖಂಡಿತ. ಸೊ ಈ ಅಕ್ಷರಧಾಮ ಟೆಂಪಲ್ ಆಗಲಿ, ಮಿಲಿಟರಿ ಕಂಟೋನ್ಮೆಂಟ್ ಏರಿಯಾದಲ್ಲಿ ನಾನಿದ್ದ ಜಾಗದಲ್ಲಿ ಮಂಚದ ಕೆಳಗೆ ಮಕ್ಕಳು ಮಲಗಿದ್ದನ್ನು ಹೊಡೆದು ಹೋಗಿದ್ದಾರೆ ಟೆರರಿಸ್ಟ್ಗಳು. ಇವರ ಒಂದು ಪಾಪದ ಕೂಡ ತುಂಬ ಹೋಗಿದೆ. ಸೊ ಇದನ್ನು ಕಂಟಿನ್ಯೂ, ಇವನ್ ತಾಜ್ ಹೋಟ್ಲು, ತಾಜ್ ಅಟ್ಯಾಕ್ ಆಗಲಿ, ಎಲ್ಲ ಕಡೆ ರಾಮೇಶ್ವರಂ ಕೆಪೆ ಅವರ ISI ಏಜೆಂಟ್ಸ್ಗಳು ಇಲ್ಲೇ ಮಾಡಿದ್ದಾರೆ ಬೆಂಗಳೂರಲ್ಲಿ. ಸೊ ಇದು ಕಂಟಿನ್ಯೂ ಇದಕ್ಕೆ ತುಂಬ ನಾವು ಇದು ಯುದ್ಧ ಅನಿವಾರ್ಯ. ಫಾರ್ ಗೆಟಿಂಗ್ ಪೀಸ್ ಯು ರಿಕ್ವೈರ್ ಅ ವಾರ್. ಖಂಡಿತ. ಓಕೆ, ಮೋಹನ್ ಸರ್, ನಿಮ್ಮ ಪರ್ಸನಲ್ ಒಪಿನಿಯನ್. ನೇರಾನೇರ ಯುದ್ಧ ಅನಿವಾರ್ಯ ಇದೆ ಅಂತ ತಮ್ಮ ಒಪಿನಿಯನ್ನ ಹೇಗೆ? ಇಲ್ಲ, ಈಗ ವಿಂಗ್ ಕಮಾಂಡರ್ ಸರ್ ಹೇಳ್ತಾ ಇದ್ರು ಕನ್ವೆನ್ಷನ್ನು ಅದೆಲ್ಲ ಫಾಲೋ ಮಾಡಬೇಕಾಗ್ತದೆ ರೂಲ್ಸ್ನಲ್ಲಿ. ಭಿಕಾರಿ ದೇಶ ಸರ್ ಅದು. ಅವರ ಇಮ್ರಾನ್ ಖಾನ್ಗೆ ಅವರು ಅತ್ಯಾಚಾರ ಮಾಡಿದ್ದಾರೆ, ಬಲಾತ್ಕಾರ ಮಾಡಿದ್ದಾರೆ. ಅವ್ರ ಮೇಲೆ ಏನು ವಿಶ್ವಾಸ ಇಡೋದು? ಅವ್ರಿಗೆ ಒಂದೇ ಒಂದು ಟಾರ್ಗೆಟು, ಟು ಇರಾಡಿಕೇಟ್ ಟೆರರಿಸ್ಟ್ ಆ್ಯಂಡ್ ಟು ಇರಾಡಿಕೇಟ್ ದ ಆಕಾಜ್, ಏನು ಆಕಾಗಳು ಅಂತೇವಲ್ಲ, ಯಾರು ಟೆರರಿಸ್ಟ್ಗೆ ಸಪೋರ್ಟ್ ಮಾಡ್ತೇವಲ್ಲ ಅಂಥ ದೇಶಗಳನ್ನು ಸರ್ವನಾಶ ಮಾಡೋದೇ ಒಂದು ಗುರಿ. ನಮ್ಮ ಎಕನಾಮಿಕಲಿ ವಿ ಮೇ ಗೋ ಬ್ಯಾಕ್ ಟು ಸಮ್ ಎಕ್ಸ್ಟೆಂಟ್, ಐ ಅಂಡರ್ಸ್ಟ್ಯಾಂಡ್. ಆದರೆ ಆಜ್ ನೈ ತೋ ಕಭಿ ನೈ, ಆಜ್ ಉನ್ಕೋ ಖತಮ್ ಕರ್ನಾ ಹಿ ಹೈ. ಈ ಟಾರ್ಗೆಟ್ ಇಟ್ಕೊಂಡು ನರೇಂದ್ರ ಮೋದಿ ಅವ್ರು ಹೋಗ್ತಾ ಇದ್ದಾರೆ. ಇದರಲ್ಲಿ ಅವರು ಸಕ್ಸಸ್ ಆಗ್ತಾರೆ ಅಂತ ನನಗೆ ಗ್ಯಾರಂಟಿ ಇದೆ. ಒಪಿನಿಯನ್ ಕೊಡೋರು ಬಹಳ ಜನ ಇರ್ತಾರೆ, ಆದರೆ ಇಂಥ ಪ್ರತಿ ವರ್ಷ ಒಂದೊಂದು ಎರಡೆರಡು ಇನ್ಸಿಡೆಂಟ್ ಟೆರರಿಸ್ಟ್ ಆದರೆ ಇದನ್ನು ಮುಗಿಸೋ ಪ್ರಯತ್ನಕ್ಕೆ ನರೇಂದ್ರ ಮೋದಿ ಅವರು ಕೈ ಹಾಕಿದ್ದಾರೆ. ಸೀರೀಸ್ ಆಫ್ ಮೀಟಿಂಗ್ ಮಾಡಿದ್ದಾರೆ. ಇನ್ನು ಬ್ಯಾಕ್ ಫುಟ್ ತೊಗೊಳ್ಳೋದು ನನಗೇನು ಕಾಣಿಸ್ತಾ ಇಲ್ಲ. ಯಾಕಂದರೆ ಮಾಕ್ ಡ್ರಿಲ್ ಇಸ್ ಎ ಲಾಸ್ಟ್ ರಿಸೋರ್ಟ್ ಫಾರ್ ಎಂಟೈರ್ ವಾರ್ಕ್ಕಿಂತ ಮುಂಚೆ ಅದಕ್ಕೆ 71 ನಂತರ ಇದಾಗಿದ್ದು. ಹೀಗಾಗಿ ನಾವು ಬ್ಯಾಕ್ ಸ್ಟೇಜ್ ತಗೊಳ್ಳೋದು ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಯುದ್ಧ ಆಗೇ ಆಗ್ತದೆ, ನಾವು ಗೆಲ್ತೇವೆ. ಪಾಯಿಂಟ್ ಟೇಕನ್ ಸರ್. ವಿಂಗ್ ಕಮಾಂಡರ್ ಸುದರ್ಶನ್ ಸರ್, ನೀವು ಹೇಳಿ. ಕ್ಲೋಸಿಂಗ್ ಕಮೆಂಟ್ ಬೇಕು ನನಗೆ. ಆಮೇಲೆ ಎಲ್ಲೋ ಬಾರ್ಡರ್ನಲ್ಲಿ ಆಗ್ತದೆ, ನಮಗೇನೂ ಆಗಲ್ಲ ಅಂತ ಇನ್ನೂ ಕೆಲ ಮನಸ್ಥಿತಿಗಳು ಕರ್ನಾಟಕದಲ್ಲಿ ಇದ್ದಾರೆ. ವಲ್ನರಬಲ್ ಪೊಸಿಷನಲ್ಲಿ ನಾವು ಇದ್ದೀವಿ, ಟಾರ್ಗೆಟ್ ನಾವು ಆಗಬಹುದು ಅನ್ನೋದನ್ನು ಜನರಿಗೆ ಅರ್ಥ ಮಾಡಿಸ್ತಾ ನಾಳಿನ ಎಕ್ಸರ್ಸೈಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತಾ ಮುಗಿಸ್. ಅದೇ ಇದರ ಎಕ್ಸರ್ಸೈಸು ಉದ್ದೇಶ ಅಂದರೆ ಉದ್ದೇಶನೇ ಅದು. ನೋಡಿ, ಒಂದು ಸಣ್ಣ ತಯಾರಿನೂ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದು ಯಾವಾಗ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಈ ರಿಲೇಷನ್ಶಿಪ್ ಬಿಟ್ವೀನ್ ಸಿವಿಲ್ ಅಥಾರಿಟಿ ಆ್ಯಂಡ್ ದಿ ಮಿಲಿಟರಿ ಅಥಾರಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಈಗ ನಮ್ಮ ಏರ್ಫೋರ್ಸ್ ಸ್ಟೇಷನ್ ಒಳಗೆ, ಕಂಟೋನ್ಮೆಂಟ್ ಒಳಗೆ ನಾವೆಲ್ಲ ಇರ್ತೀವಿ ಆರಾಮಾಗಿ. ಬಟ್ ಟು ಇಂಟರ್ಯಾಕ್ಟ್ ವಿತ್ ಸಿವಿಲ್ ಪಾಪ್ಯುಲೇಷನ್, ಥ್ರೂ ಸಿವಿಲ್ ಪಾಪ್ಯುಲೇಷನ್ ವಿ ವಿಲ್ ಆಲ್ಸೋ ಕಮ್ ಟು ನೋ ವಾಟ್ ಈಸ್ ಅವರ್ ಶಾರ್ಟ್ ಕಮಿಂಗ್. ಆಮೇಲೆ ಪ್ರತಿಯೊಂದು ಶಾಂತಿಗಾಗಲಿ ಸ್ವಾತಂತ್ರ್ಯಕ್ಕಾಗಲಿ ಒಂದು ಬೆಲೆ ತರಬೇಕಾಗುತ್ತೆ. ಇಟ್ ಕಾಸ್ಟ್ ಲೈಫ್ಸ್, ಇಟ್ ಕಾಸ್ಟ್ ರಿಸೋರ್ಸಸ್. ಬಟ್ ಇಫ್ ವಿ ವಾಂಟ್ ಪೀಸ್ ಫಾರ್ ನೆಕ್ಸ್ಟ್ ಫ್ಯೂ ಡೆಕೇಡ್ಸ್ ವಿ ಹ್ಯಾವ್ ಟು ಪೇ ದಟ್ ಕಾಸ್ಟ್. ಎಸ್ ಸರ್, ಒಳ್ಳೆ ಮಾತು ಹೇಳಿದ್ರಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸುದರ್ಶನ್ ಸರ್, ಹರಿ ಸರ್, ಥ್ಯಾಂಕ್ ಯು ತಮಗೂ ಕೂಡ. ಮೋಹನ್ ಚಿತ್ತಲೆ ಸರ್, ಧನ್ಯವಾದ ತಮಗೂ ಕೂಡ. ನಮ್ಮ ಜನ್ರೇಷನ್ನಲ್ಲಿ ನಾವು ಒಂದು ಪೂರ್ಣ ಪ್ರಮಾಣದ ಯುದ್ಧವನ್ನು ಇಲ್ಲಿ ತನಕ ನೋಡಿಲ್ಲ.
ಆ ರೀತಿ ನೋಡುವಂತಹ ಒಂದು ಅವಕಾಶ ನಮಗೆ ಸಿಗುತ್ತೆ ಅನ್ನೋದಾದರೆ ಯಾಕೆ ಬಿಡಬೇಕು? ಅವರೇ ಹೇಳಿದಂತೆ ಒಂದು ಮುಂದಿನ 40 ವರ್ಷಗಳ ತನಕ ನಮಗೊಂದು ಶಾಂತಿ ಬೇಕು ಅನ್ನೋದಾದರೆ ಅದಕ್ಕೆ ನಾವು ಬೆಲೆಯನ್ನು ತೆರಬೇಕಾಗತ್ತೆ. ಯಾವ ಪ್ರಮಾಣದ, ಯಾವ ಪರಿಪ್ರಮಾಣದ ಬೆಲೆ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಮೋದಿಯವರ ನಿರ್ಧಾರದಿಂದ ಅಂತ ಹೇಳ್ತಾ